ನಾನು ಈ 1 ಕೋಟಿ ಜರ್ನಿ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು 4 ತಿಂಗಳ ಮುಂಚೆ, ಇದನ್ನು ಹೇಗೆ ನಿಮ್ಮ ಹತ್ರ ಎಲ್ಲ ತಲುಪಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಬಂದಿದ್ದ ಐಡಿಯಾನೇ ಯೂಟ್ಯೂಬ್ ಜರ್ನಿ ಅಲ್ವಾ. ಆ ಯೂಟ್ಯೂಬ್ ಜರ್ನಿನ ಏನೂ ಗೊತ್ತಿಲ್ಲದೆ ಇರೋ ಒಂದು ನಾರ್ಮಲ್ ಆರ್ಡಿನರಿ ಮ್ಯಾನ್ ಇಲ್ಲ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಹೇಗೆ ಇಮಿಡಿಯೇಟಾಗಿ ಒಂದು ಸೆಟಪ್ ಕ್ರಿಯೇಟ್ ಮಾಡಿಕೊಂಡೆ, ಅಲ್ಲಿಂದ ಇಲ್ಲಿ ತನಕ ಈ 4 ತಿಂಗಳಲ್ಲಿ ಏನಾದರೂ ಚೇಂಜ್ ಮಾಡಿದ್ದೀನಾ, ಸೊ ಚೇಂಜ್ ಅಂದರೆ ಏನು, ಆ ಸೆಟಪ್ಗೆ ನಿಮಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ನೀವು ಯಾರಾದರೂ ಇಮಿಡಿಯೇಟಾಗಿ ಆ ಸೆಟಪ್ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೆಲ್ಲ ಡೀಟೇಲ್ಸ್ ಹೇಳಬೇಕು ಅಂತ ನಂಗೆ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕೆ ಮುಂಚೆ ನಾನು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಇನ್ನು ಉಳಿದಿರೋ ಈ 32 ತಿಂಗಳು, ಟೋಟಲ್ 36 ತಿಂಗಳು, 4 ತಿಂಗಳು ಮುಗೀತು. ಸೊ 32 ತಿಂಗಳಲ್ಲಿ ನಾನು 1 ಕೋಟಿ ಸೇರಿಸ್ತೀನಾ ಇಲ್ವಾ ಅಂತ ನೋಡೋದಕ್ಕೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಹಾಕೋ ವೀಡಿಯೋಸ್ ಎಲ್ಲ ನೀವು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಬನ್ನಿ. 4 ತಿಂಗಳಿಗೆ ಮುಂಚೆ ಝೀರೋ ವೀಡಿಯೋಸ್, ಯೂಟ್ಯೂಬ್ ಸೆಟಪ್ ಹೇಗೆ ಮಾಡಬೇಕು ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಗೂಗಲ್ ಮಾಡೋದು, ಇಲ್ಲ ಯಾವುದಾದ್ರು AI ಕೇಳಿ ಹೇಗೆ ರೆಕಾರ್ಡ್ ಮಾಡಬೇಕು, ಏನೇನು ಬೇಕು ಅಂತ ತಿಳ್ಕೊಳ್ಳೋದು ಅಂತೆಲ್ಲ ಇದ್ದಾಗ ನನಗೊಂದಿಷ್ಟು ಬೇಸಿಕ್ ಗೊತ್ತಾಯಿತು ಏನೇನು ಮಾಡಬೇಕು ಹೇಗೆ ಅಂತ. ಸೊ ನಾನು ಏನೇನು ಐಟಮ್ಸ್ ತೊಗೊಂಡೆ, ನನ್ನ ಹತ್ರ ಆಲ್ರೆಡಿ ಏನೇನು ಇತ್ತು, ಎಷ್ಟು ಖರ್ಚಾಯಿತು ಅಂತೆಲ್ಲ ಒಂದೊಂದಾಗಿ ನೋಡೋಣ. ಸೊ 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ದಿನ 131. ಸೊ ಫಸ್ಟು ನಾನು ಯೂಟ್ಯೂಬ್ ವಿಡಿಯೋ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದಾಗ, ಇಲ್ಲ ಯೂಟ್ಯೂಬ್ ಚಾನಲ್ ತೆಗಿಬೇಕು, ಅದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನನ್ನ ತಲೆಗೆ ಫಸ್ಟ್ ಬಂದಿದ್ದು ಹೇಗೆ ವೀಡಿಯೋ ರೆಕಾರ್ಡ್ ಮಾಡಬೇಕು. ಸೊ ಒಂದು ಕ್ಯಾಮ್ರಾ ತೊಗೋಬೋದು. ಕ್ಯಾಮ್ರಾ ಎಲ್ಲ ನಿಮಗೆ ಗೊತ್ತು ತುಂಬ ಕಾಸ್ಟ್ಲಿ, 40,000 50,000 ಇನ್ನೂ ಜಾಸ್ತಿ, ಎಷ್ಟೊಂದು ಜನ 1-1.5 ಲಕ್ಷ ಎಲ್ಲ ತೊಗೊಂಡಿದ್ದಾರೆ. ಸೊ ನಾನೇನು ಅಂದ್ಕೊಂಡೆ, ಹೆಂಗಿದ್ರು ಶುರು ಮಾಡ್ತಿದ್ದೀವಿ, ಇದು ಹೇಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ, ನಮಗೆ ಎಕ್ಸ್ಪೀರಿಯನ್ಸು ಇಲ್ಲ. ಸೊ ನನ್ನ ಹತ್ರ ಒಂದು iPhone 13 ಮಿನಿ ಫೋನ್ ಇತ್ತು. ಇದು ಆಲ್ಮೋಸ್ಟ್ ಒಂದು 4 ವರ್ಷಕ್ಕೆ ಮುಂಚೆ ನಾನು ತೊಗೊಂಡಿದ್ದು, 4-5 ವರ್ಷಕ್ಕೆ ಮುಂಚೆ. ಸೊ ಅದೇ ಫೋನಲ್ಲಿ ಈಗಲೂ ನಾನು ಮಾತಾಡ್ತಿರೋದು. ಫ್ರಂಟ್ ಕ್ಯಾಮ್ರಾನ ನಾನು ಯೂಸ್ ಮಾಡಿ ರೆಕಾರ್ಡ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ಬಂದು ಅದನ್ನು ಎಡಿಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಒಂದು ಲ್ಯಾಪ್ಟಾಪ್ ಇರಬೇಕು. ಸೊ ನನ್ನ ಹತ್ರ ಆಲ್ರೆಡಿ ಒಂದು ಆ್ಯಪಲ್ ಮ್ಯಾಕ್ಬುಕ್ ಪ್ರೋ ಲ್ಯಾಪ್ಟಾಪ್ ಇತ್ತು ನನ್ನ ಆಫೀಸ್ದು. ಸೊ ಅದೇ ಲ್ಯಾಪ್ಟಾಪ್ನ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ವೀಡಿಯೋಸ್ ಎಡಿಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಬಂದಾಗ VN ಅಂತ ಒಂದು ಸಾಫ್ಟ್ವೇರ್ ಇದೆ, ಅದು ಫ್ರೀ ಸಾಫ್ಟ್ವೇರ್. ನಾನು ಅದೇ ಸಾಫ್ಟ್ವೇರ್ನ ಯೂಸ್ ಮಾಡೋದು. ಇವಾಗ ನಾನು ಮಾತಾಡ್ತಿರ್ಬೇಕಾದ್ರೆ ಏನಾದರೂ ಸೌಂಡ್ ಕೇಳಿಸೋದು, ಇಲ್ಲ ನಿಮ್ಗೆ ಅಲ್ಲಲ್ಲಿ ಅಕ್ಷರ ಬರೋದು, ಇಲ್ಲ ಏನಾದರೂ ಸೆಂಟೆನ್ಸ್ ಬರೆಯೋದು, ಅದೆಲ್ಲ ಆ ಸಾಫ್ಟ್ವೇರ್ನ ಯೂಸ್ ಮಾಡಿ ನಾನು ಎಡಿಟ್ ಮಾಡೋದು. ನೆಕ್ಸ್ಟ್, ಈ ಫೋನ್ ಹಿಂಗೆ ಇಟ್ಕೊಂಡಿದ್ದೀನಿ ಅಂದರೆ ನಿಮಗೆ ಗೊತ್ತು, ನಾನು ಕೈಯಲ್ಲೋ ಇಲ್ಲ ಸ್ಟಿಕ್ಕಲ್ಲೋ ಇಟ್ಕೊಂಡಿಲ್ಲ. ಸೊ ಅದಕ್ಕೊಂದು ಸ್ಟ್ಯಾಂಡ್ ಬೇಕು ಅಲ್ವಾ. ಆ ಸ್ಟ್ಯಾಂಡು ನಾನು 1,200 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಇದೇ ನನ್ನ ಮೊದಲನೆಯ ಪರ್ಚೇಸ್ ಈ ಯೂಟ್ಯೂಬ್ ಜರ್ನಿಗೋಸ್ಕರ, ಓಕೆನಾ. ನೆಕ್ಸ್ಟ್ ಒಂದು ವಿಷಯ ಪರ್ಚೇಸ್ ಮಾಡಿದೆ. ಏನು, ನಾನು ಫಸ್ಟು ಸುಮ್ಮನೆ ವೀಡಿಯೋ ತೆಗೆದಾಗ ನನಗೇನು ಗೊತ್ತಾಯಿತು ಅಂದರೆ ತುಂಬ ಡಲ್ಲಾಗಿರ್ತಿತ್ತು. ಲೈಕ್ ಎಲ್ಲೋ ಒಂದು ಕಡೆ ಸ್ವಲ್ಪ ಯಾರೊಬ್ಬರು ಕೂತ್ಕೊಂಡು ಫುಲ್ ಲೈಟೇ ಇಲ್ಲದೆ ಮಾತಾಡ್ದಂಗೆ ಇರ್ತಿತ್ತು. ಸೊ ನೆಕ್ಸ್ಟ್ ಏನು ಬೇಕಾಯ್ತು ಅದಕ್ಕೆ ಅಂತ ರಿಸರ್ಚ್ ಮಾಡಿದಾಗ ಒಂದು ರಿಂಗ್ ಲೈಟು ಇಲ್ಲ ಸ್ಟ್ಯಾಂಡ್ ಲೈಟ್ ಬೇಕಿತ್ತು ಅನಿಸ್ತು. ನನಗೆ ಆವಾಗ ಗೊತ್ತಾಗಿದ್ದು ಇಲ್ಲ ಅನಿಸಿದ್ದು ರಿಂಗ್ ಲೈಟ್ ಬೆಟರು ಅಂತ, ಓಕೆನಾ. ಇದಕ್ಕೆ ತುಂಬ ದೊಡ್ಡ ಪ್ರೂಫ್ ನನ್ನ ಹತ್ರ ಏನೂ ಇಲ್ಲ, ಯಾಕಂದರೆ ನಾನು ಹೊಸದಾಗಿ ಶುರು ಮಾಡಿದೆ, ನನಗದು ಕರೆಕ್ಟ್ ಅನ್ನಿಸ್ತು. ಸೊ ನಾನು ಸುಮ್ಮನೆ ತೊಗೊಂಡೆ. ಆ ರಿಂಗ್ ಲೈಟ್ ಬಂದು 1,300 ರೂಪೀಸ್ ಆಯಿತು ನನಗೆ, ಓಕೆನಾ. ಅದು ನನ್ನ 2ನೇ ಪರ್ಚೇಸ್. ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು. ಮೊಬೈಲ್ ಆಲ್ರೆಡಿ ಇತ್ತು, ಲ್ಯಾಪ್ಟಾಪ್ ಆಲ್ರೆಡಿ ಇತ್ತು, VN ಅನ್ನೋ ಸಾಫ್ಟ್ವೇರ್, ಎಡಿಟ್ ಮಾಡೋ ಸಾಫ್ಟ್ವೇರ್ ಫ್ರೀ, ಅದನ್ನು ಡೌನ್ಲೋಡ್ ಮಾಡಿಕೊಂಡೆ. ಸೊ ಈ ಮೊಬೈಲ್ ಸ್ಟ್ಯಾಂಡ್ ಮತ್ತು ಒಂದು ರಿಂಗ್ ಲೈಟ್ ತೊಗೊಂಡೆ. ಸೊ ನನ್ನ ಕಾಸ್ಟ್ ಬಂದು ಆಲ್ಮೋಸ್ಟ್ 2,500 ರೂಪೀಸ್. ಜರ್ನಿ ಶುರು ಮಾಡಿದೆ. ಸೊ ಜರ್ನಿ ಶುರು ಮಾಡಿದೆ. ಆಮೇಲೆ ನೋಡಿ ಇಲ್ಲೊಂದು ವೀಡಿಯೋ ಹಾಕ್ತೀನಿ, ಇವಾಗ ಈ ವಿಡಿಯೋ ಕೇಳಿ, ಒಂದು 10 ಸೆಕೆಂಡ್. ಇವತ್ತು 3 ವರ್ಷದಲ್ಲಿ 1 ಕೋಟಿ ಕೇಳಿದ್ರ ಆ ಒಂದು ವಿಡಿಯೋದು ನಾಳೆ ಬೆಳಿಗ್ಗೆ ವಾಯ್ಸ್ ನಿಮಗೆ ಲೈಕ್ ಫೋನ್ ಹತ್ತಿರ ಇಟ್ಕೊಂಡು ಮಾತಾಡ್ದಂಗಿದೆ. ಇಷ್ಟು ಒಂದು ನಾಯ್ಸ್ ಫ್ರೀ ಆಗಿಲ್ಲ, ತುಂಬ ಒಂಥರ ಏನೋ ಒಂಥರ ಕ್ಲಾರಿಟಿ ಕಮ್ಮಿ ಇದ್ದಂಗಿದೆ ಅಲ್ವಾ. ಅದನ್ನು ನನಗೆ ತುಂಬ ಜನ ಹೇಳೋಕ್ಕೆ ಶುರು ಮಾಡಿದ್ರು, ಹೇ ಇದು ವಿಡಿಯೋ ಕರೆಕ್ಟ್, ವಾಯ್ಸ್ ಚೆನ್ನಾಗಿಲ್ಲ, ವಾಯ್ಸ್ ಸ್ವಲ್ಪ ಇನ್ನೂ ಕ್ಲಾರಿಟಿ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮಂಥ ಆಡಿಯನ್ಸ್ಗೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ಕೇಳೋಕ್ಕೆ ಅಂತ. ಸೊ ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಆಗ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾನು ರಿಸರ್ಚ್ ಮಾಡಿ ಓದಿದಾಗ ನನಗೆ ಗೊತ್ತಾಯಿತು, ಒಂದು ಮೈಕ್ರೋಫೋನ್ ಇಲ್ಲ ಮೈಕ್ ಅನ್ನೋದನ್ನು ತೊಗೊಂಡ್ರೆ ಆ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಎಲ್ಲರೂ ಈ ಥರ ನೋಡಿ ದೂರ ಕೂತ್ಕೊಂಡು ಇಲ್ಲ ವಾಕ್ ಮಾಡಿಕೊಂಡು ಏನು ಮಾಡಿದ್ರು ಮಾತಾಡಿದ್ರೆ ಕ್ಲಿಯರಾಗಿ ಕೇಳಿಸುತ್ತೆ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ಮೇಲೆ ಅಂತ. ಸೊ ಆವಾಗ ನನಗೆ ನನ್ನ ಫ್ರೆಂಡ್ ಒಬ್ಬ ವಿನಯ್ ಅಂತ ಒಂದು ಫ್ರೆಂಡು ಒಂದು ಮೈಕ್ ಕೊಟ್ಟ. ಬಟ್ ಅನ್ಫಾರ್ಚುನೇಟ್ಲಿ ಆ ಮೈಕು ನನ್ನ ಫೋನ್ಗೆ ಕಂಪ್ಯಾಟಬಲ್ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಯಾವುದು ಬೆಸ್ಟ್ ಮೈಕ್, ಯಾಕಂದರೆ ಯಾವಾಗ ನೀವೇ ನನಗೆ ಇಂಪಾರ್ಟೆಂಟ್. ಸೊ ಯಾವಾಗ ನಿಮ್ಮ ಕಡೆಯಿಂದ ಒಂದು ರಿವ್ಯೂ ಕಮೆಂಟ್ ಬಂತು ಅದನ್ನು ತುಂಬ ಸೀರಿಯಸ್ ಆಗಿ ನಾನು ಅಡ್ರೆಸ್ ಮಾಡಬೇಕು ಅಂದ್ಕೊಂಡೆ. ಸೊ ನೆಕ್ಸ್ಟ್ ಏನು ಮಾಡಿದೆ, ಯಾವ ಮೈಕ್ ಬೆಸ್ಟ್ ಅಂತ ನೋಡಿದೆ. ಪ್ಲಸ್ ಇದು ತುಂಬ ವರ್ಷ ಇರುವಂಥ ಒಂದು ಐಟಮ್ ಅಲ್ವಾ ಮೈಕ್ ಅನ್ನೋದು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಗ್ಯಾಡ್ಜೆಟ್. ಸೊ ಅದನ್ನು ನಾನು ರಿಸರ್ಚ್ ಮಾಡಿದಾಗ ಹಾಲಿಲ್ಯಾಂಡ್ ಲಾರ್ಕ್ M2 ಅನ್ನೋದೇ ಇವಾಗ ಫುಲ್ ಬೆಸ್ಟ್ ಮೈಕ್ರೋಫೋನ್ ಅಂತ ನನಗೆ
ರಿಸರ್ಚಲ್ಲಿ ಗೊತ್ತಾಯಿತು, ನಾನು ತಪ್ಪು ಇರ್ಬೋದು, ನಾನು ಮಾಡಿದ ಒಂದು ಬೇಸಿಕ್ ರಿಸರ್ಚಲ್ಲಿ ನನಗಿದು ಒಂದು ಆನ್ಸರಾಗಿ ಸಿಕ್ತು ಗೂಗಲಲ್ಲಿ. ಸೊ ಇದನ್ನು ತೊಗೊಂಡೆ. ಇದೇ ನನ್ನ ಮೊದಲನೆಯ ಎಕ್ಸ್ಪೆನ್ಸಿವ್ ಪರ್ಚೇಸ್. ಇದು 12,900 ರೂಪಾಯಿ ಆಯಿತು. ಸೊ ಸ್ಟಾರ್ಟಿಂಗ್ ಒಂದು 2,500 ರೂಪಾಯಿ ಖರ್ಚು ಮಾಡಿದ್ದೆ. ಒಂದು ತಿಂಗಳು ಆದಮೇಲೆ ನಾನು ಈ ಮೈಕ್ ತೊಗೊಂಡೆ, ವಿಚ್ ಇಸ್ 12,900 ರುಪೀಸ್. ಸೊ ಟೋಟಲ್ 15,400 ರೂಪಾಯಿ ಆಯಿತು. ಓಕೆನಾ? ಸೊ ನಿಮ್ಗೆ ಇದರಲ್ಲೇ ಗೊತ್ತಾಯಿತು, ಇಲ್ಲಿ ತನಕ ನನ್ನ ಎಂಟೈರ್ ಯೂಟ್ಯೂಬ್ಗೆ ನಾನು ಖರ್ಚು ಮಾಡಿರೋ ದುಡ್ಡು ಬಂದು 15,400 ರೂಪಾಯಿ. ಬಟ್ ಮೈಕಲ್ಲಿನ ತುಂಬ ವೆರೈಟಿ ಇದೆ. 1,000 ರುಪೀಸ್, 2,000 ರುಪೀಸ್, 3,000 ರುಪೀಸ್ಗೂ ನೀವು ತೊಗೋಬೋದು. ಸೊ ಅದು ಒಂದು ಸ್ವಲ್ಪ ಡೀಸೆಂಟಾಗೇ ಇದೆ. ಓಕೆನಾ? ನೀವು ಅದನ್ನೆಲ್ಲ ತೊಗೊಂಡು ಶುರು ಮಾಡಿದ್ರೆ ನಿಮ್ಗೆ ಒಂದು 5,000-6,000 ಸಾಕು. ಫೋನು ನಿಮ್ಮ ಹತ್ರ ಇರೋದೇ ಯೂಸ್ ಮಾಡಿ. ನೆಕ್ಸ್ಟು ಲ್ಯಾಪ್ಟಾಪ್ ನಾನು ಹೇಳ್ದಂಗೆ VN ಅನ್ನೋ ಸಾಫ್ಟ್ವೇರ್ ಫ್ರೀ ಇದೆ. ಈ ಸ್ಟ್ಯಾಂಡು, ಲೈಟು, ಒಂದು ಬೇಸಿಕ್ ಮೈಕ್ರೋಫೋನ್ ತೊಗೊಂಡ್ರೆ ಒಂದು 6,000-7,000. ಇಲ್ಲ ನಂತರ ಇಲ್ಲ ಲಾರ್ಕ್ M2 ತೊಗೊಂಡ್ರೆ ಅದೊಂದು 12,900 ಆಗುತ್ತೆ. ಸೊ ನಿಮ್ಮ ಬಡ್ಜೆಟ್ಗೆ ಅನುಸಾರವಾಗಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ. ನನಗೆ ಟೋಟಲ್ ಬಡ್ಜೆಟ್ 15,400 ರೂಪಾಯಿ ಇಲ್ಲಿ ತನಕ ನನ್ನ ಯೂಟ್ಯೂಬ್ ಸೆಟಪ್ಗೆ ಖರ್ಚಾಗಿದೆ. ಸೊ ಇದನ್ನು ಒಂದು ಸತಿ ಆ ಸ್ಟ್ಯಾಂಡ್ನ ನೋಡಿ ಇವಾಗ ದೂರ ಇಟ್ಟಿದ್ದೀನಿ. ಒಂದು ಸತಿ ಈ ಟೇಬಲ್ ಮೇಲೆ ಇಟ್ಟರೆ ನೀವು ನಾನು ಹತ್ರ ಮಾತಾಡ್ದಂಗೆ ನಿಮ್ಗೆ ಅನಿಸುತ್ತೆ. ಲೈಟು ಅಷ್ಟೇ, ಹಿಂಗೆ ತಿರ್ಗಿಸಿದ್ರೆ ಒಂದು ರಿಫ್ಲೆಕ್ಷನ್ ಇರುತ್ತೆ, ಹಿಂಗೆ ತಿರ್ಗಿಸಿ ಅದೆಲ್ಲ ನೀವು ವೀಡಿಯೋ ಮಾಡ್ತಾನೆ ಗೊತ್ತಾಗೋದು. ನನಗೆ ಹಂಗೆ ಗೊತ್ತಾಗಿದ್ದು. ಸೊ ಇದಿಷ್ಟು. ಸೊ ನಾನು ಇದನ್ನೇ ಎಲ್ರಿಗೂ ಮೊದಲಿಂದ ಹೇಳ್ತಾ ಬರ್ತಿರೋದು. ಫಸ್ಟು ನನಗೆ ವೀಡಿಯೋ ಹೇಗೆ ಹಾಕಬೇಕು ಗೊತ್ತಿರಲಿಲ್ಲ, ಹೆಂಗೆ ರೆಕಾರ್ಡ್ ಮಾಡಬೇಕು ಗೊತ್ತಿರಲಿಲ್ಲ, ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ಕೇಳಬೇಕು ಅಂದರೆ ಏನು ಮಾಡಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಬಟ್ ಟೈಮ್, ಎಕ್ಸ್ಪೀರಿಯನ್ಸ್, ನಿಮ್ಮ ರಿವ್ಯೂ, ಕಮೆಂಟ್ಗಳು, ಸಜೆಷನ್ಸ್ಗಳು, ಅಡ್ವೈಸು ನನ್ನನ್ನು ಇಲ್ಲಿ ತನಕ ಕರ್ಕೊಂಬಂದಿದೆ. 4 ತಿಂಗಳು ಮುಂಚೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. 4 ತಿಂಗಳಾದಮೇಲೆ ನೀವು ಹೇಗೆ ಯೂಟ್ಯೂಬ್ನ ಒಂದು ಬೇಸಿಕ್ ಸೆಟಪಲ್ಲಿ ಶುರು ಮಾಡ್ಬೋದು ಅಂತ ಹೇಳೋ ಸ್ಟೇಜಿಗೆ ನೀವು ಕರ್ಕೊಂಬಂದಿದ್ದೀರಾ. ಅದೇ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಕೊಟ್ಟಿರೋ ಒಂದು ಚಿಕ್ಕ ಲರ್ನಿಂಗ್. ಇದು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಒಂದು ಶುರು ಮಾಡಿ ಈ ಥರ ಎಲ್ಲ ಸೆಟಪ್ ಮಾಡಬೇಕಂದ್ರೆ 1 ಲಕ್ಷ ಆಗ್ಬೋದು, 2 ಲಕ್ಷ ಆಗ್ಬೋದು ಅಂತೆಲ್ಲ ವೀಡಿಯೋ ನೋಡ್ತೀರಾ. ಆ್ಯಕ್ಚುಲಿ ಅಷ್ಟೆಲ್ಲ ಆಗೋಲ್ಲ. ಇಷ್ಟೇ ಆಗೋದು. ನಾನು 15,400 ರೂಪಾಯಿ ಮಾಡಿದೆ. ನಾನು ಹೇಳ್ದಂಗೆ ನೀವು ಇನ್ನೂ ಸ್ವಲ್ಪ ಬಡ್ಜೆಟ್ ಮೈಕ್ರೋಫೋನ್ ತೊಗೊಂಡ್ರೆ ಇನ್ನೂ ಒಂದು 5-6 ಸಾವಿರ ಕಮ್ಮಿನೇ ಆಗುತ್ತೆ. ವಿತಿನ್ 6,000-7,000 ಕೂಡ ನೀವು ಶುರು ಮಾಡ್ಬೋದು. ಓಕೆನಾ? ಸೊ ನೋಡಿ, ನಿಮಗೇನಾದರೂ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಬೇಕು ಅಂದರೆ ನಾನೇ ಒಂದು ಎಕ್ಸಾಂಪಲ್. ನಾಳೆ ಅಂತ ವೆಯ್ಟ್ ಮಾಡಿಬಿಡಿ. ನಿಮ್ಮ ತಲೆಯಲ್ಲಿ ಐಡಿಯಾ ಇದ್ದರೆ, ಆ ಐಡಿಯಾ ಒಳ್ಳೆಯ ಐಡಿಯಾ ಆಗಿದ್ದರೆ, ಒಂದು 4 ಜನಕ್ಕೆ ಅದು ಹೆಲ್ಪ್ ಆಗ್ಬೋದು. ಅವರು ನಿಮಗೆ ಸಪೋರ್ಟ್ ಮಾಡಿ ನಿಮ್ಮನ್ನು ಅದನ್ನು ಮುಂದೆ ಕರ್ಕೊಂಡು ಹೋಗೋ ಥರ ಒಂದು ಐಡಿಯಾ ಇದ್ದರೆ ದಯವಿಟ್ಟು ಇವತ್ತೇ ಶುರು ಮಾಡಿ. ನೀವು ಮಾಡೋ ತಪ್ಪುಗಳನ್ನ ನಿಮ್ಮ ವೀಡಿಯೋಸೇ ನಿಮ್ಗೆ ಹೇಳ್ಕೊಡುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸೇ ನಿಮ್ಗೆ ಹೇಳ್ಕೊಡ್ತಾರೆ. ಕಾಮೆಂಟ್ ಸೆಕ್ಷನಲ್ಲಿ ಹಾಕೋ ಅಡ್ವೈಸಸ್ನ ಖಂಡಿತವಾಗ್ಲೂ ಕೇಳಿ. ಇದು ಮಾಡಿದ್ರೆ ನಾನಲ್ಲ, ನೀವಲ್ಲ, ಯಾರು ಬೇಕಾದರೂ ಶುರು ಮಾಡ್ಬೋದು. ಆ್ಯಂಡ್ ಇದ್ರ ಜೊತೆ ಒಂದು ಗುಡ್ ನ್ಯೂಸ್, ನಮ್ಮ ಚಾನಲ್ಗೆ ಇವತ್ತು ನಿಮ್ಮ ಎಲ್ಲರ ಒಂದು ಸಪೋರ್ಟಿಂದ 100 ಸಬ್ಸ್ಕ್ರೈಬರ್ಸ್ನ ನಾವು ಸಕ್ಸಸ್ಫುಲ್ಲಾಗಿ ದಾಟಿದ್ದೀವಿ. ಸೊ ಈ ವಿಡಿಯೋ ಅದಕ್ಕೆ ನಾನು ಹಾಕಿದ್ದು. ಒಂದು, ನಾನು ಮೊದಲೇ ಹೇಳಿದ್ದೆ 100 ಸಬ್ಸ್ಕ್ರೈಬರ್ಸ್ ದಾಟಿದ್ರೆ ನನ್ನ ಚಿಕ್ಕ ಯೂಟ್ಯೂಬ್ ಸೆಟಪ್ನ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಎರಡನೇದು, ನೆಕ್ಸ್ಟ್ ನಾನು ನಿಮ್ಮ ಬ್ಲೆಸ್ಸಿಂಗ್ಸಿಂದ 1,000, 10,000, 1 lakh ಸಬ್ಸ್ಕ್ರೈಬರ್ಸ್ ಹೋದಾಗ ನನಗೇನೆ ಆವಾಗ ನನ್ನ ಚಾನಲ್ ಕ್ವಾಲಿಟಿ ಹೇಗೆ ಬೆಳೆಯುತ್ತೆ ಅಂತ ನೋಡೋದಕ್ಕೆ ಒಂದು ರೆಫರೆನ್ಸ್ ವೀಡಿಯೋನೂ ಆಗುತ್ತೆ, ನಿಮಗೂ ಒಂದು ರೆಫರೆನ್ಸ್ ವೀಡಿಯೋ ಆಗುತ್ತೆ. ಸೊ ಇದೇ ನಾನು ಹೇಳಬೇಕು ಅಂತಿದ್ದ ಒಂದು ಕಂಟೆಂಟ್. ನೆಕ್ಸ್ಟ್ ವೀಡಿಯೋ ಇನ್ನೂ ಒಂದು ಇಂಪಾರ್ಟೆಂಟ್ ವೀಡಿಯೋ ಆಗಿರುತ್ತೆ. ಏನಿರ್ಬೋದು, ನಾವು ಒಂದು FD ಆಲ್ರೆಡಿ ಓಪನ್ ಮಾಡಿದ್ದೀವಿ. ಸೊ ಇನ್ನೊಂದು ಇವಾಗ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟೈಮ್ ಬಂದಿದೆ. ಆ ಇನ್ವೆಸ್ಟ್ಮೆಂಟ್ ಏನು, FDನೇನಾ ಇಲ್ಲ ಬೇರೆ ಏನಾದ್ರೂ ಅಂತ ಹೇಳೋ ವೀಡಿಯೋನೇ ಆ ನೆಕ್ಸ್ಟ್ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋಗೆ ನೀವು ದಯವಿಟ್ಟು ವೆಯ್ಟ್ ಮಾಡಿ. ಅಲ್ಲಿ ತನಕ ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನ ನನಗೋಸ್ಕರ, ನನ್ನ ವೀಡಿಯೋಗೋಸ್ಕರ ಯಾವಾಗಲೂ ಸ್ವಲ್ಪ ಸ್ಪೇರ್ ಮಾಡಿ. ನಮ್ಮ ವೀಡಿಯೋಸ್ನ ನೋಡೋದಕ್ಕೆ ತುಂಬ ಸಂತೋಷ. ನೀವು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಕೊಡ್ತಾಯಿರಿ. ಅಲ್ಲಿ ತನಕ ನಿಮ್ಮ ಮುಂದೆ ನೆಕ್ಸ್ಟ್ ಆ ಇನ್ವೆಸ್ಟ್ಮೆಂಟ್ ವೀಡಿಯೋ ತೊಗೊಂಡು ನಾನು ಬರೋ ತನಕ ನಿಮ್ಮ ಹತ್ರದಿಂದ ಸದ್ಯಕ್ಕೆ ಧನ್ಯವಾದಗಳು ಹೇಳ್ತಾ ನಮಸ್ಕಾರ ಹೇಳ್ತಿರೋದು ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.